ನಮ್ಮ ಮನೇಲಿ ಇವತ್ತು ಮೊಟ್ಟೆ ಕೋಳಿ ತೊಗೊಂಬಂದಿದ್ದಾರೆ. ಸೊ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಮೊಟ್ಟೆ ಸಮೇತ ತಂದಿದ್ದಾರೆ. ಸೊ ಇದು ನಾವು ಸಪ್ರೇಟ್ ವಾಶ್ ಮಾಡಿ ಇಟ್ಕೊಳ್ಳೋಣ. ಮೊಟ್ಟೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀವಿ. ಮೊಟ್ಟೆ ಕೋಳಿಗೆ ಮೊಟ್ಟೆ ಎಲ್ಲ ಬಂದಿದೆ. ಮೊಟ್ಟೆಗಳನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಕೂಡ ಇದೆ ನೋಡಿ, ಇದೇ ಮೊಟ್ಟೆ ಕೋಳಿ. ಈಗ ಇದ್ರಲ್ಲಿ ಸಾಂಬಾರು ಹೇಗೆ ಮಾಡೋಣ ನೋಡೋಣ. ಮೊಟ್ಟೆ ಕೋಳಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡ್ತೀವಿ ಹಾಗೆ ಮಾಡೋದು ಬನ್ನಿ ತೋರಿಸಿ. ಇನ್ನು ಸ್ವಲ್ಪ ಫ್ರೈ ಮಾಡೋಣ, ಬಾಡಿಸ್ಕೊಳ್ಳೋಣ. ನಾನು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಕಟ್ ಮಾಡಿ ಇಟ್ಟಿರೋಂಥ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಂದೇ ಟೊಮೊಟೊ ನಾನು ಯೂಸ್ ಮಾಡಿರೋದು ಆಗಿದೆ. ಈಗ ತೊಳೆದಿಟ್ಟಿರೋಂಥ ಮೊಟ್ಟೆ ಕೋಳಿನ ಹಾಕ್ಕೊತಾ ಇದ್ದೀನಿ. ಹಳ್ಳಿ ಶೈಲಿಯ ಮೊಟ್ಟೆ ಕೋಳಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈಗ ನಾನು ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೂ 1 ಟೀ ಸ್ಪೂನ್ ಪೆಪ್ಪರ್ ಪುಡಿ ಹಾಗೂ ಇವಾಗ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ತಿರುಗಿಸಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಕೂಡ ಬೇಯಕ್ಕೆ ಬಿಡೋಣ. ಮಸಾಲೆ ರೆಡಿ ಮಾಡೋಣ. ನಾನು ಒಂದು ದೊಡ್ಡ ಪೀಸ್ ತೆಂಗಿನಕಾಯಿ ಅಷ್ಟೇ ತೊಗೊಂಡಿರೋದು ನೋಡಿ. ಇಷ್ಟೇ ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಧನಿಯಾ, ಗಸಗಸೆ, ಮೆಣಸು, 1 ಚಕ್ಕೆ, 2 ಲವಂಗ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಡಲೆ, ಇಷ್ಟು ಹಾಕಿ ನಾವಿವಾಗ ರುಬ್ಕೊಳ್ಳೋಣ. ರುಬ್ಬಿರೋ ಮಸಾಲ ರೆಡಿಯಾಗಿದೆ. ಬನ್ನಿ ಚಿಕನ್ಗೆ ಹಾಕ್ಕೊಳ್ಳೋಣ. ಮಸಾಲ ಎಲ್ಲ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಿಮ್ಮ ಮನೇಲಿರುವಂತಹ 2 ನಮ್ಮ ಮನೇಲಿರೋ ಸಾಂಬಾರು ಪುಡಿ, ನಿಮ್ಮ ಮನೇಲಿ ಯಾವುದಿರುತ್ತೆ ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಅದನ್ನೇ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೀವು ಅಷ್ಟು ಹಾಕೋದು. ನೋಡೋಣ, ಓಪನ್ ಮಾಡೋಣ ಕುಕ್ಕರ್ನ. ಸೂಪರಾಗಿ ಬಂದಿದೆ. ಸ್ಮೆಲ್ ಅಂತೂ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸ್ಮೆಲ್ಲು ಸೂಪರಾಗಿ ಬಂದಿದೆ. ನೋಡಿ, ಯಾವಾಗಲೂ ನಾಟಿ ಕೋಳಿ ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರು ಈ ರೀತಿ ಹೊರಗೆ ಬಂದಿದೆ ಮೊಟ್ಟೆ ಕೋಳಿ ಸಾಂಬಾರು.